ಸಾವಿನ ಚಕ್ರದಲ್ಲಿ ಮುಂದೆ ಅವರಿಗೆ ಬಂಧುಗಳು ಅವರಿಗೆ ಸತ್ಯ ಹಾನಿ ಭಾರತದಲ್ಲಿ ಈ ಧರ್ಮಸ್ಥಳ ಗ್ಲಾನಿರ್ನೋ ಭಾರತ ಪುನಃ ಭಾರತ ಅದರ ನನಗೆ ಒಂದು ಆಧಾರ ಬೇಕು. ಅದಕ್ಕೆ ನಾನು ಬ್ರಹ್ಮನ ಮಾನವನಿಗೆ ತನ್ನ ಪುನರ್ಜನ್ಮದ ಕಥೆಯನ್ನು ತೋರಿಸಿ ಅವರಿಗೆ ನಾಮಕರಣ ಬ್ರಹ್ಮನ ಮುಖದಿಂದ ಕರ್ಮದಿಂದ ಯಾರು ಶ್ರೇಷ್ಠ ಕರ್ಮ ಮಾಡಿ ಪರಮಾತ್ಮನ ಶ್ರೀಮತದ ಅನುಸಾರ ಇರ್ತಾರೆ ಅಂಥ ಬ್ರಾಹ್ಮಣ. ಜಾತಿಯ ಬ್ರಾಹ್ಮಣ ತುಂಬ ಇತ್ತು. ಇಲ್ಲಿ ಬ್ರಾಹ್ಮಣ ಅಂದರೆ ಮನಸ್ಸಿನಲ್ಲಿ ದುಃಖ ಕೊಡಲಾರೆ, ಬಾಯಲ್ಲಿ ಕೆಟ್ಟ ಮಾತಾಡಲಾರೆ, ಕರ್ಮದಲ್ಲಿ ಕೂಡ ಕೆಟ್ಟ ಮಾಡಲ್ಲ. ಅಂಥ ಪರಮಾತ್ಮ ಶಿವನು ಬ್ರಹ್ಮನಿಂದ ಸ್ಥಾಪನೆ ಕಾರ್ಯ ಮಾಡ್ತಾ ಇದ್ದಾರೆ. 90 ವರ್ಷ ಆಯಿತು. 90ನೇ ಮಹಾಶಿವರಾತ್ರಿ. ಆಮೇಲೆ ಶಂಕರನ ಮೂಲಕ ನೀವೆಲ್ಲರೂ ನೋಡ್ತಾರೆ, ಅಲ್ಲಿ ವಿನಾಶ, ಇಲ್ಲಿ ವಿನಾಶ, ಅಲ್ಲಿ ಬರಗಾಲ, ಮಳೆಗಾಲ, ಚಳಿಗೆ ತುಂಬ ಅತಿ ಬಿಸಿಲು, ಪ್ರಕೃತಿಯ ಪ್ರಕಂಪನ ಕೂಡ ನಮಗೆ ತೋರಿಸ್ತದೆ. ಈಗ ಇನ್ನು ಸ್ವಲ್ಪವೇ ಸಮಯ. ಶಂಕರ 3ನೇ ಕಣ್ಣು ವಿನಾಶಕ್ಕೆ ಅಂದರೆ ಪ್ರಪಂಚ ವಿನಾಶ ಆಗುವುದಿಲ್ಲ. ಈ ಪ್ರಪಂಚದಲ್ಲಿದ್ದ ಮಾಯ, ದುಃಖ, ಪಾಪ, ಭ್ರಷ್ಟಾಚಾರ ಎಲ್ಲ ವಿನಾಶ ಆಗಿ ವಿಷ್ಣುವಿನ ಮೂಲಕ ಸತ್ಯ ಧರ್ಮದ ಪಾಲನೆಯನ್ನು ಮಾಡಿಸುತ್ತಾರೆ. ಸತ್ಯ ಧರ್ಮ ಅಂದರೆ ಆತ್ಮಜ್ಞಾನ. ಕರ್ಮ ಮಾಡಿ ಮಾನವನಿಂದ ದೇವಮಾನವ ಮಾಡುವ ಈ ಶಿಕ್ಷಣವನ್ನು ಬ್ರಹ್ಮನ ಮೂಲಕ ಮಾಡ್ತಾರೆ. ಅದಕ್ಕೆ ಬ್ರಹ್ಮ ದೇವತಾ, ವಿಷ್ಣು ದೇವತಾ, ಶಂಕರ ದೇವತಾ, ಶಿವ ಪರಂಪಿತ, ಪರಮಾತ್ಮ ಎಂದು ಅವರೆಲ್ಲ ದೇವತೆಗಳು. ಅವರಿಗೆ ತಂದೆ ಒಂದು ಶಿವ. ನೀವು ಚಪ್ಪಲನ್ನು ಹಾಕಿಕೊಂಡು ಬಂದರೆ ನಾನು ಕಾಲಿನ ಚಪ್ಪಲನ್ನು ಬಿಟ್ಟು ಬರ್ತೀವಿ. ಆದರೆ ನೀವು ಆತ್ಮಂತ ದಿಗಿಯಲ್ಲಿ ಹಣವಂತ, ಶ್ರೀಮಂತ ನನಗೆ ನೀವು ಕಾಣಬೇಕು, ದರ್ಶನ ಕೊಡಬೇಕಂದ್ರೆ ಅದು ಸಾಧ್ಯ. ತುಂಬ ಪ್ರೇಮ ಸ್ವರೂಪ, ಪ್ರೀತಿ ಮಾತು ಆ ದೀಪ ಬಿಡೋದು. ನಿಮ್ಮ 2 ಪ್ರೀತಿಯ ಮಾತಿನ ಆಮೇಲೆ ಸೂರ್ಯ ಚಂದ್ರ ಗ್ರಹಣ ನೋಡ್ತೇವೆ, ಅದು